ಪುಷ್ಪಕ್ ಸರ್ ನನಗೆ ಕಾಲ್ ಮಾಡಿ ಮೈನಾ ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ ನನ್ನ ಅವರು ಬರಬೇಡ ಅಂತ ಹೇಳ್ತಾ ಇದ್ದಾರೆ. ನೀನೊಬ್ಬ ಹಠವಾದಿ, ನಿನಗೆ ಪುಷ್ಪಕ್ ಸರ್ ಸಪೋರ್ಟ್ ಬೇರೆ. ಇವಾಗ ಇನ್ನಿನ್ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ. ಆನಂದ ಅರ್ಥ ಮಾಡ್ಕೊಳ್ಳೋ, ನಾನು ಅಲ್ಲಿಂದ ದೂರ ಬಂದಿರೋದಕ್ಕೆ ಅಲ್ವಾ ಮೈನಾ ಪದೇ ಪದೇ ಕಾಲ್ ಮಾಡಿ ಮನೆಗೆ ಹೋಗಿ ಅಂತ ಹೇಳ್ತಾ ಇರೋದು. ನಾನು ಅಕಸ್ಮಾತ್ ಅಲ್ಲೇ ಇದ್ದಿದ್ರೆ ಇವತ್ತಿಗೂ ಕೂಡ ಅವ್ರು ಕೋಪದಲ್ಲೇ ಇರೋರು. ಅದೆಲ್ಲ ಸರಿ, ಕೋಪ ಇರೋದು ಜಗಳ ಇರೋದು ನಿಮ್ಮಿಬ್ರ ಮಧ್ಯೆ. ನಮ್ಮ ಫೋನ್ಗಳು ಏನಕ್ಕೆ ಪಿಕ್ ಮಾಡ್ತಾ ಇಲ್ಲ? ಹಾ, ಯಾಕೆ ಅಂದ್ರೆ ಇದೇ ತರ ನನಗೆ ಕಾಲ್ ಮಾಡಿ ಅಡ್ವೈಸ್ ಕೊಡ್ತಾನೆ ಇರ್ತೀರಾ ಅಂತ, ಅದಕ್ಕೆ ಪಿಕ್ ಮಾಡ್ಲಿಲ್ಲ. ಆನಂದ ಅರ್ಥ ಮಾಡ್ಕೊಳ್ಳೋ. ಹಾಗಾದ್ರೆ ಇದೇ ನಿನ್ ಕಡೆ ತೀರ್ಮಾನನಾ? ಹೌದು, ಯಾರು ಏನೇ ಹೇಳಲಿ ಎಷ್ಟೇ ಅಡ್ವೈಸ್ ಕೊಡ್ಲಿ ಇದೇ ನನ್ನ ಕೊನೆ ತೀರ್ಮಾನ ಅಷ್ಟೇ. ಇದು ಹೀಗ್ ನೋಡ್ತಿದ್ದೀರಲ್ಲ? ಓ, ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತಾನಾ? ಮಾವ, ನೀವ್ ನನ್ನನ್ನ ಕೆಟ್ಟೋಳು ಅಂತಾನೆ ಅನ್ಕೊಳ್ಳಿ, ನನಗ್ ಪರವಾಗಿಲ್ಲಪ್ಪ. ಯಾಕಂದ್ರೆ ನಿಮ್ಮೇಲಿಟ್ಟಿರೋ ಪ್ರೀತಿ ಅಂಥದ್ದು ಮಾವ, ಅದ್ ಯಾವತ್ತೂ ಕಡಿಮೆ ಆಗಲ್ಲ. ಮಾವ, ಹೊಟ್ಟೆ ಹಸ್ಕೊಂಡಿದ್ದೀರಾ ಅಂತ ಹೇಳಿದ್ ಕೇಳಿ ನಂಗೆ ಹೇಗಾಗೋಯ್ತು ಗೊತ್ತಾ? ಅದಕ್ಕೆ ನಿಮ್ಗೋಸ್ಕರ ಅಂತ ನನ್ ಕೈಯಾರೆ ನೀವಿಷ್ಟಪಟ್ಟು ತಿಂತಿದ್ರಲ್ಲ ಪುಡಿ ದೋಸೆ ಮಾಡ್ಕೊಂಡ್ ಬಂದಿದ್ದೀನಿ. ನಡೀರಿ, ಒಳಗಡೆ ಹೋಗ್ತೀನಿ. ಎಲ್ಲಿ ಹೋಗ್ತಾ ಇದ್ಯಾ? ತೆರೆದಿಟ್ಟಿರೋ ಮನೇಲಿ ಏನೇನೋ ನುಗ್ಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನುಗ್ತಾ ಇದ್ಯಲ್ಲ. ಯಾರೇ ಮಾವ? ಯಾವತ್ ನೀನ್ ನನ್ನ ಜೊತೆಲಿ ನಿಂತ್ಕೊಂಡು ನಾನು ಬೆನ್ನಕ್ಕೆ ಚೂರಿ ಹಾಕ್ಯೋ ಅವತ್ತೇ ಇದೆಲ್ಲ ಮುಗ್ದೋಯ್ತು. ಅಷ್ಟಕ್ಕೂ ನಾನ್ ಯಾಕೆ ನಿನ್ಗಿದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು? ಇದು ನಿಮ್ಮ ಅತ್ತೆ ಮನೆ ಅಲ್ಲ. ಈ ಹೊಸಲು ತುಳಿಯೋದಕ್ಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಹೋಗ್ತಾ ಇರಲಿಂದ, ಗೆಟ್ ಔಟ್. ಮಾವ, ಈ ಮಕ್ಳಿರ್ತಾರಲ್ಲ ಮಕ್ಳು, ಅವ್ರಿಗೆ ಕೋಪ ಬಂದಾಗ ಈ ಕಿರ್ಚೋದು, ಅರ್ಚೋದು, ಪರ್ಚೋದು, ಕಚ್ಚೋದು ಇದೆಲ್ಲ ಮಾಡ್ತಾರೆ. ಅವಾಗ ನಾವ್ ಆ ಮಕ್ಳ ಮೇಲೆ ಕೋಪ ಮಾಡ್ಕೋತೀವ ಹೇಳಿ? ಇಲ್ಲ ಅಲ್ವಾ? ಹಾಗೆ ಮಾವ, ನೀವು ನನ್ಗೆ ಮಗು ತರಾನೆ. ನೀವ್ ಏನ್ ಹೇಳಿದ್ರು ಪರವಾಗಿಲ್ಲ, ನಂಗೇನು ಬೇಜಾರಾಗಲ್ಲ. ನಿಮ್ಗೋಸ್ಕರ ಅಂತ ಆಸೆಯಿಂದ ಪುಡಿ ದೋಸೆ ಮಾಡ್ಕೊಂಡ್ ಬಂದಿದ್ದೀನಿ ಮಾವ. ಇದನ್ ಮಾತ್ರ ತಿನ್ನಲ್ಲ ಅಂತ ಹೇಳ್ಬೇಡಿ. ಬನ್ನಿ, ಒಳಗಡೆ ಹೋಗಿ ತಿನ್ನೋಣ. ಆದ್ರೂ ನಿಮ್ ಕೋಪನ ಊಟದ ಮೇಲೆ ತೋರ್ಸ್ಬೇಡಿ ಮಾವ. ಅವತ್ ಮನೆಯಲ್ಲಿ ಚಟ್ನಿ ಪುಡಿ ದೋಸೆ ಮಾಡ್ಕೊಟ್ಟಾಗ ಆಸೆಯಾಗಿ ಇನ್ನ ಬೇಕು ಅಂತ ಹಾಕಿಸ್ಕೊಂಡ್ ತಿಂದ್ರಲ್ಲ, ಇವತ್ತು ಅದೇ ತರ ಚಟ್ನಿ ಪುಡಿ ದೋಸೆ ಮಾಡ್ಕೊಂಡ್ ಬಂದಿದ್ದೀನಿ. ಬನ್ನಿ ತಿನ್ನಿ. ದೋಸೆ ಬಿಸಿ ಇದ್ದಾಗ್ಲೇ ತಿನ್ಬೇಕು, ತಣ್ಣಗಾದ್ರೆ ಚೆನ್ನಾಗಿರಲ್ಲ ಅಲ್ವಾ? ಬನ್ನಿ ತಿನ್ನೋಣ. ಬನ್ನಿ ಮಾವ. ಏನೋ ನಾನು ನೀನ್ ಮಾಡಿ ಚಟ್ನಿ ಪುಡಿ ದೋಸೆನ ಇಷ್ಟಪಟ್ಟಿನ್ನ. ನೀನ್ ಹೇಗೆ ನನ್ನ ಜೊತೆ ನಿಂತ್ಕೊಂಡು ನನ್ನ ಬೆನ್ನಕ್ಕೆ ಚೂರಿ ಹಾಕ್ತೀಯೋ ಹಾಗೆ ನಾನು ನಿಮ್ಮೆಲ್ರೂ ನಂಬಿಸೋದಕ್ಕೋಸ್ಕರ ಆ ಚಟ್ನಿ ಪುಡಿ ದೋಸೆ ತುಂಬಾ ಚೆನ್ನಾಗಿದೆ ಅಂತ ನಾಟಕ ಮಾಡ್ತಿದ್ದೆ. ಇಲ್ಲ ಅಂದಿದ್ರೆ ಆ ದೋಸೆ ಮನುಷ್ಯರು ತಿನ್ನೋ ತರ ಇತ್ತಾ? ಆದ್ರೆ ನನ್ನ ಮೈನಾ ಅವ್ರ ಕೈಯಿಂದ ಗಂಜಿ ಕೊಟ್ರೂ ಪರವಾಗಿಲ್ಲ, ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಅವ್ರ ಕೈ ರುಚಿಗೆ ಅಮೃತನೂ ಕಡಿಮೆನೆ. ನೀನು ನಿನ್ ಕೈಯಾರೆ ಮಾಡಿರೋ ದೋಸೆನ ತಗೊಂಡು ಹೋಗ್ತಾ ಇರೋ. ಸರಿ ಮಾವ, ಮೈನಾ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ, ನನಗ್ ಮಾಡಕ್ಕೆ ಬರಲ್ಲ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಇವಾಗ ನೀವು ಹೊಟ್ಟೆ ಹಸ್ಕೊಂಡಿದ್ದೀರಾ. ಇವಾಗ ಊಟ ತಂದಿದ್ದು ನಾನ್ ತಾನೆ, ಮೈನಾ ಅಲ್ವಲ್ಲ. ಸುಮ್ನೆ ಬನ್ನಿ ತುಳಸಿ, ಧ್ರುವ ಇವತ್ತು ಈ ಪರಿಸ್ಥಿತಿಲಿ ಇದ್ದಾನೆ ಅಂದ್ರೆ ಅದೆಲ್ಲದಕ್ಕೂ ನೀನೇ ಕಾರಣ. ನೀನು ಅವ್ರ ಮನೇಲಿ ಕಾಲಿಟ್ಟಾಗ್ಲಿಂದ ಅವನು ಕೇಡ್ಗಾಲ ಶುರು ಆಯ್ತು.
ಯಾವತ್ತು ಧ್ರುವನ್ ಮೇಲೆ ಕೋಪ ಮಾಡ್ಕೊಳ್ದೇ ಇರೋ ಅವ್ರ ಅಮ್ಮ ನಿನ್ ಮಾತನ್ನ ಕೇಳ್ಕೊಂಡು ಅವನ್ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಆಚೆ ಕಳ್ಸಿದ್ದಾರೆ. ಆದ್ರೆ ನೀನಿವತ್ತು ಏನೂ ಆಗ್ದಿರೋ ಹಂಗೆ ಚಟ್ನಿ ಪುಡಿ ದೋಸೆ ತಗೊಂಬಂದು ನಾಟಕ ಮಾಡ್ತಾ ಇದ್ಯಾ. ನಿನ್ ನೆರಳು ಧ್ರುವನ್ ಮೇಲೆ ಬೀಳದೆ ಇದ್ರೆ ಧ್ರುವ ತುಂಬಾ ಚೆನ್ನಾಗಿರ್ತಾನೆ. ಇದು ನಮ್ ಫ್ಯಾಮಿಲಿ ಮ್ಯಾಟರ್. ಇದ್ರ ಮಧ್ಯ ನೀವ್ ತಲೆ ಹಾಕ್ಬೇಡಿ, ಆಮೇಲೆ ಪರಿಣಾಮ ನೆಟ್ಟಿಗಿರಲ್ಲ. ಏಯ್, ಯಾರ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಸರ್ಸು ಮತ್ತೆ ದೀಪ ಮಾತ್ರ ನನ್ನ ಫ್ಯಾಮಿಲಿ ಅಲ್ಲ. ನಾನ್ ಸಂತೋಷವಾಗಿರ್ಬೇಕು ಅಂತ ಕಷ್ಟಪಡೋ ಎಲ್ರು ನನ್ನ ಫ್ಯಾಮಿಲಿನೇ. ಅದ್ರಲ್ಲಿ ಇವನ್ ಮೊದ್ಲು ಬರ್ತಾನೆ, ಅರ್ಥ ಆಯ್ತಾ? ನನ್ಗೆಂತ ಕಷ್ಟನೇ ಬರ್ಲಿ, ಇವನ್ ಬಂದೇ ಬರ್ತಾನೆ, ಪ್ರಶ್ನೆ ಮಾಡೇ ಮಾಡ್ತಾನೆ. ಅದನ್ ಕೇಳಕ್ ಅವನ್ಗೆ ಅಧಿಕಾರ ಇಲ್ಲ ಅಂತ ಹೇಳದಕ್ ನಿನಗೆ ಅಧಿಕಾರ ಇಲ್ಲ. ರಕ್ತ ಸಂಬಂಧ ಇದ್ರೆ ಮಾತ್ರನೇ ಫ್ಯಾಮಿಲಿ ಆಗೋಗಲ್ಲ. ರಕ್ತ ಸಂಬಂಧ ಮೀರಿ ಬೇರೇನೋ ಇರುತ್ತೆ. ಅದ್ ನಿನ್ಗೆಲ್ಲ ಅರ್ಥ ಆಗತ್ತೆ. ಅಲ್ಲ, ನಾನು ನಿನ್ನ ನನ್ನ ಫ್ಯಾಮಿಲಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂದ್ಮೇಲೆ ನಿನ್ಗೆ ಹೇಳೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ನಾ ಹೆಚ್ಚು ಮಾತಾಡಿದ್ರೆ ಸರಿ ಇರಲ್ಲ, ಹೋಗ್ತಾ ಇರು. ಮಾವ, ನೀವ್ ನನಗ್ ಎಷ್ಟು ಬೇಕಾದ್ರೂ ಬೈರಿ, ನಾನಿಷ್ಟು ಬೇಜಾರ್ ಮಾಡ್ಕೊಳಲ್ಲ. ಆದ್ರೆ ಇಲ್ಲಿ ನೋಡಿ, ನಿಮ್ಗೋಸ್ಕರ ಅಂತ ಪ್ರೀತಿಯಿಂದ ಪುಡಿ ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು. ತಗೊಳ್ಳಿ ಮಾವ. ಹೇಯ್, ತುಳಸಿ, ನೀನು ಅಷ್ಟೊಂದು ಆಸೆ ಪಟ್ಟು ನಿನ್ನ ಮಾವನಿಗೋಸ್ಕರ ಚಟ್ನಿ ಪುಡಿ ದೋಸೆ ಮಾಡ್ಕೊಂಡ್ ಬಂದೆ. ಈಗ ನೋಡಿದ್ರೆ ನಾಯಿನೂ ತಿಂದಿರೋಂಗೆ ಆಗೋಯ್ತಲ್ಲ ಅದು ಅಂತ. ನನ್ ಟೈಮ್ ಸರಿ ಇಲ್ಲ ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡಿ. ಆದ್ರೆ ಒಂದ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದಲ್ಲ ಒಂದ್ ದಿವಸ ನಮ್ಮ ಮಾವಂಗೆ ನಾನೇನು ಅಂತ ಅರ್ಥ ಆಗತ್ತೆ. ಅವಾಗ ಅವರು ನನ್ನ ಒಪ್ಕೋತಾರೆ, ನಮ್ಮ ಮನೆಗೂ ಬರ್ತಾರೆ. ಅವಾಗ ಇದೇ ತರ ಚಟ್ನಿ ಪುಡಿ ದೋಸೆನ ನಾನು ಕೈಯಾರೆ ಮಾಡ್ಕೊಡ್ತೀನಿ. ಅದನ್ನ ಅವರು ಆಹಾ ಓಹೋ ಅಂತ ತಿಂತಾರೆ.